ಮುಂಗಾರು ಆರಂಭವಾಗ್ತಿದ್ದಂತೆ ನಕಲಿ ರಸಗೊಬ್ಬರ ಬಿತ್ತನೆ ಬೀಜದ ಹಾವಳಿ ಹೆಚ್ಚಾಗಿದೆ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ನಕಲಿ ಗೊಬ್ಬರ ಸರಬರಾಜು ಮಾಡಲಾಗ್ತಾ ಇದೆ. ಬಿತ್ತನೆಗೆ ಬೇಕಾದ ಡಿಎಪಿ ಗೊಬ್ಬರ ಮಾದರಿಯಲ್ಲಿ ನಕಲಿ ಗೊಬ್ಬರ ಸರಬರಾಜು ಮಾಡ್ತಾ ಇದ್ದು, ಬೆಳಗಾವಿಯಲ್ಲಿ ನಕಲಿ ಗೊಬ್ಬರ ತುಂಬಿದ ವಾಹನ ಪತ್ತೆಯಾಗಿದೆ. ಸೀಮೆಕೇರಿ ಗ್ರಾಮದ ಗೋದಾಮಿನಲ್ಲಿ ಇಳಿಸಲು ಬಂದಿದ್ದಂತಹ ಲಾರಿಯನ್ನ ಅಧಿಕಾರಿಗಳು ಹಿಡಿದಿದ್ದಾರೆ. ಅದು ಏನ್ ರಸಗೊಬ್ಬರ ಇದಾವಲ್ವಾ, ಈ ರಸಗೊಬ್ಬರ ಒಂದು ವಾಸನೆಯನ್ನು ಕೊಡ್ತದೆ. ನಮ್ಗೆ ಕೈಲಿ ತಿಕ್ಕಿದಾಗ ವಾಸನೆ ಕೊಡ್ತದೆ. ಇದು ಆ ತರ ವಾಸನೆ ಏನು ಬರ್ತಿಲ್ಲ. ಅಂದ್ರೆ ನಕಲಿ ರಸಗೊಬ್ಬರ ಅನ್ನೋದು ನಮ್ಗೆ ಕಂಡೇ ಬರ್ತದೆ. ಅದನ್ನ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಅದ್ರಲ್ಲಿ ಏನ್ ಅಂಶ ಇದೆ ಅನ್ನೋದನ್ನ ನಾವು ಸಾಬೀತುಪಡಿಸಬೇಕಾಗುತ್ತೆ. ಸಾಬೀತುಪಡಿಸಿದ ನಂತರ ಮುಂದಿನ ಒಂದು ಕಾನೂನಾತ್ಮಕ ಕ್ರಮನ ನಾವು ಕೈಗೊಳ್ಳೋದಕ್ಕೆ ಮುಂದಿನ ನಾವು ಕ್ರಮ ವಹಿಸ್ತೀವಿ. ವೆಹಿಕಲ್ ನಲ್ಲಿ ಏನೇನಿದೆ ಅದರಲ್ಲಿ ಅಂದ್ರೆ ಅದು ಅಂದ್ರೆ ನಕಲಿ ರಸಗೊಬ್ಬರ ಅಂತ ನಾವು ಹೇಳ್ಬಹುದು. ಅದ್ರಲ್ಲಿ ಏನಿದೆ ಅನ್ನೋದನ್ನ ನಾವು ಲ್ಯಾಬ್ ಮುಖಾಂತರ ತಗೋಬೇಕು. ಲೇಬಲ್ ಇಲ್ಲ ಮತ್ತು ಕಂಟೆಂಟ್ ಇಲ್ಲ, ಅದು ಗೊಬ್ಬರ ಅಂತ ಎಲ್ಲೂ ನಮೂದಾಗಿಲ್ಲ. ಹಾಗಾಗಿ ಅದನ್ನ ನಾವು ಲ್ಯಾಬ್ ಮುಖಾಂತರ ಏನ್ ಕಂಟೆಂಟ್ ಇದೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಎಷ್ಟಿದೆ ಅನ್ನೋದನ್ನ ಲ್ಯಾಬ್ ಮುಖಾಂತರ ತಗೊಂಡು ನಾವು ಮುಂದಿನ ಕ್ರಮ ತಗೋತೀವಿ. ಅಂದ್ರೆ ಇದು ಒಂದು 12 ಟನ್ ಅಥವಾ 240 ಬ್ಯಾಗ್ ಇದೆ. ಅದು ಏನು ಮಹಾರಾಷ್ಟ್ರದ ಒಂದು ಅಂಗಡಿಗೆ ಇದು ಆಗಿರೋದ್ರಿಂದ ಅದು ಅಲ್ಲಿಗೆ ಡಿಲಿವರ್ ಆಗ್ಬೇಕಾಗಿದ್ದ ಮೆಟೀರಿಯಲ್ ಇವತ್ತು ಬಾಗಲಕೋಟೆ ಒಂದು ಸೀಮೆಕೇರಿ ಒಂದು ಅಂಗಡಿಗೆ ಬಂದಿದೆ. ಬಟ್ ಇದು ಅಂಗಡಿ ಯಾರಿಗಂತೂ ಇಲ್ಲ ಆಗದಿರೋದು, ಮತ್ತೆ ಇದನ್ನ ಎಲ್ಲೂ ಇಳಿಸಿಲ್ಲ. ಇಲ್ಲಿ ಅಂಗಡಿ ಅಂದ್ರೆ ಗಾಡಿಯಲ್ಲಿ ಇದ್ದಾಗೆ ನಾವು ಅದನ್ನ ನೋಡಿ ಅದನ್ನ ಮುಂದಿನ ಏನೂ ಆಗದಂಗೆ ತಡೆದಿದ್ದೇವೆ. ಅದನ್ನ ನಾವು ಪೊಲೀಸಿಗೆ ಒಪ್ಪಿಸಿ ಮುಂದಿನ ಒಂದು ಕಾನೂನಾತ್ಮಕ ಕ್ರಮ